ಆತ್ಮೀಯರಿಗೆ ಎಲ್ರಿಗೂ ನಮಸ್ತೆ. ಮಿಷನ್ ಲೈಫ್ ಕಾರ್ಯಕ್ರಮದಡಿ ಶಾಲಾ ಹಂತದಲ್ಲಿ ಕೆಲವು ಚಟುವಟಿಕೆಗಳನ್ನ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ 7 ಥೀಮ್ಗಳನ್ನು ಕೊಟ್ಟಿದ್ದಾರೆ. 10/6/2024ರಿಂದ 18/6/2024 7 ದಿನಗಳು ಈ ಒಂದೊಂದು ದಿನ ಒಂದೊಂದು ಥೀಮ್ನ ನಿರ್ವಹಣೆಯನ್ನು ಮಾಡಬೇಕು. ಆ ಥೀಮ್ನಲ್ಲಿ ಬರ್ತಕ್ಕಂಥ ಕೆಲವು ಚಟುವಟಿಕೆಗಳನ್ನು ಪ್ರತಿದಿನ ಒಂದು ವಾರದಲ್ಲಿ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು. ನಂತರ ಫೋಟೋ ಮತ್ತು ವಿಡಿಯೋನ ಮೇರಿ ಲೈಫ್ ವೆಬ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕಾಗಿರ್ತಕ್ಕಂಥದ್ದು. ಈ ಒಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ತಮಗೆ ಫೋಟೋ ವಿಡಿಯೋನ ಯಾವ ರೀತಿ ಅಪ್ಲೋಡ್ ಮಾಡ್ತಕ್ಕಂಥದ್ದು, ಲಾಗಿನ್ ಆಗ್ತಕ್ಕಂಥದ್ದು ಯಾವ ರೀತಿ ಮೇರಿ ಲೈಫ್ ಇದರಲ್ಲಿ ಅನ್ನೋದನ್ನು ಅಷ್ಟು ವಿಚಾರನ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನಾದ್ರು ವಿಚಾರ ಇದ್ದರೆ ಕಮೆಂಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಇಲ್ಲಿ ಮೇರಿ ಲೈಫ್ ಇದರಲ್ಲಿ ವೆಬ್ ಪೋರ್ಟಲಲ್ಲಿ ಮಿಷನ್ ಲೈಫ್ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಈ ರೀತಿ ಲಾಗಿನ್ ಆಗಬೇಕು. ಫೀಲ್ಡ್ ಆಫೀಸ್ ಇದರಲ್ಲಿ ತೆಗೆದುಕೊಂಡು ಲಾಗಿನ್ ಆಗ್ತಕ್ಕಂಥದ್ದು. ಲಾಗಿನ್ ಆದ ನಂತರ ಅದರ ವಿಚಾರವನ್ನು ಅಲ್ಲಿ ಫೀಡ್ ಮಾಡಬೇಕು. ಯಾವ ರೀತಿ ಮಾಡ್ತಕ್ಕಂಥದ್ದು ನಾನು ನೋಡೋಣ. ಈಗ ಇದರಲ್ಲಿ ಮೊಬೈಲಲ್ಲಿ ಕ್ರೋಮ್ ಬ್ರೌಸರ್ನ ಯೂಸ್ ಮಾಡ್ತೀನಿ. ಇಲ್ಲಿ ನಾವು ಮೇರಿ ಲೈಫ್ .in ಅಂತ ಟೈಪ್ ಮಾಡಿ, ಅಥವಾ ಮೇರಿ ಲೈಫ್ ವೆಬ್ ಪೋರ್ಟಲ್ ಅಂತಲೂ ಸಹ ಟೈಪ್ ಮಾಡ್ಬೋದು. ಮೇರಿ ಲೈಫ್ ವೆಬ್ ಪೋರ್ಟಲ್ ಅಂತ ಅಲ್ಲಿ ಟೈಪ್ ಮಾಡಿದ ನಂತರ ಇಲ್ಲಿ ನಮಗೆ ಆಪ್ಷನ್ ಬರುತ್ತೆ. ಅದರ ಒಂದು ಲಿಂಕ್ ಇರುತ್ತೆ. ಆ ಲಿಂಕ್ನಲ್ಲಿ ನಾವು ಹೋಗ್ಬೋದು. ಆನಂತರ ಇಲ್ಲಿ ಲಾಗಿನ್ ಆಗಲಿಕ್ಕೆ ಇದೆ ಆಪ್ಷನ್ನು. ಲಾಗಿನ್ನು ಮೇರಿ ಲೈಫ್ ಅಂತ ಏನು ಈ ಆಪ್ಷನ್ ಕಾಣಿಸ್ತಾ ಇದೆ, ಇದ್ರ ಮೇಲೆ ಈ ಲಿಂಕ್ ಮೇಲೆ ಬ್ಲೂ ಕಲರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಇದರ ಮೇರಿ ಲೈಫ್ ಒಂದು ವೆಬ್ ಪೋರ್ಟಲ್ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಮಗೆ ಹಲವಾರು ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಸ್ಟೇಟು, ಸೆಂಟ್ರಲ್, ಡಿಪಾರ್ಟ್ಮೆಂಟಲ್ಸ್ ಅಂತ ಕೊಟ್ಟಿದ್ದಾರೆ. ಫೀಲ್ಡ್ ಆಫೀಸ್ ಅಂತ ಕೊಟ್ಟಿದ್ದಾರೆ. ನಂತರ ಕೆಲವೊಂದು ಇಂಡಿವಿಜುವಲ್ನ ಕೊಟ್ಟಿದ್ದಾರೆ, ಮಾಡ್ಬೋದು. ಲಾಗಿನ್ ಆಗಬೇಕು, ಮೊಬೈಲ್ ನಂಬರು ಮತ್ತು ಲಾಗಿನ್ ಆಗ್ತಕ್ಕಂಥ. ಇಲ್ಲಿ ನಾವು ಫೀಲ್ಡ್ ಆಫೀಸ್ನ ತೆಗೆದುಕೋಬೇಕು ಶಾಲಾ ಹಂತದಲ್ಲಿ ಮಾಡಲಿಕ್ಕೆ. ಫೀಲ್ಡ್ ಆಫೀಸ್ ಶಾಲಾ ಹಂತದಲ್ಲಿ ಮಾಡಲಿಕ್ಕೆ ಅನಂತರ ಇಲ್ಲಿ ಲಾಗಿನ್ ಕೊಟ್ಟಿದ್ದಾರೆ. ಲಾಗಿನ್ನು ಮತ್ತು ಮೊಬೈಲ್ ನಂಬರು ಫಸ್ಟು ಸೈನಪ್ ಆಗಬೇಕು. ಸೈನಪ್ ಆದ ನಂತರ ಮೊಬೈಲ್ ನಂಬರ್ನ ಕೊಟ್ಟು ಲಾಗಿನ್ ಆಗಬೇಕು. ಸೊ ಫಸ್ಟು ಸೈನಪ್ ಆಗ್ತಕ್ಕಂಥದ್ದು ಅಂದರೆ ರಿಜಿಸ್ಟರ್ ಆಗ್ತಕ್ಕಂಥದ್ದು. ಸ್ಕೂಲ್ನ ನಾವು ಇಲ್ಲಿ ರಿಜಿಸ್ಟರ್ ಮಾಡ್ಕೊತಕ್ಕಂಥದ್ದು, ನ್ಯೂ ರಿಜಿಸ್ಟ್ರೇಷನ್ ಅಂತ ಯಾವ್ದು ಕರಿತೀವಿ ಆ ಥರ. ಇಲ್ಲಿ ಫೀಲ್ಡ್ ಆಫೀಸ್ ಸೈನಪ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಟೈಪ್ ಆಫ್ ಫೀಲ್ಡ್ ಆಫೀಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇದೆ ಮತ್ತು ಸ್ಟೇಟ್ ಗೌರ್ಮೆಂಟ್ ಇದೆ. ಸ್ಟೇಟ್ ಗೌರ್ಮೆಂಟ್ನ ತೆಗೆದುಕೊಳ್ಳಿ. ಇಲ್ಲಿ ಸ್ಟೇಟ್ ಗೌರ್ಮೆಂಟ್ನ ತೆಗೆದುಕೊಂಡ್ಮೇಲೆ ಇಲ್ಲಿ ಸ್ಟೇಟ್ ಇದೆ, ಸೆಲೆಕ್ಟ್ ಸ್ಟೇಟನ್ನು ಮಾಡ್ಕೋಬೇಕು. ಇಲ್ಲಿ ಕರ್ನಾಟಕ ಸ್ಟೇಟನ್ನು ತೆಗೆದುಕೊಳ್ಳೋದು. ನೆಕ್ಸ್ಟ್ ಸೆಲೆಕ್ಟ್ ಡಿಪಾರ್ಟ್ಮೆಂಟ್ ಇದೆ. ಹಲವಾರು ಡಿಪಾರ್ಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲಿರೋಂಥದ್ದು ಎಜುಕೇಷನ್ ಡಿಪಾರ್ಟ್ಮೆಂಟ್ನ ತೆಗೆದುಕೊಳ್ತಕ್ಕಂಥದ್ದು. ಸೆಲೆಕ್ಟ್ ಸ್ಕೂಲ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಕೂಲ್ಗಳು ಈಗಾಗಲೇ ಸೈನಪ್ ಆಗಿರೋ ಸ್ಕೂಲ್ಗಳು ಮಾತ್ರ ಇಲ್ಲಿ ಇದ್ದಾವೆ ಅನಿಸುತ್ತೆ. ನಾವು ಸ್ಕೂಲ್ ಇಲ್ಲ ಅಂತಂದರೆ ಕೊನೆಯ ಆಪ್ಷನ್ನು ಅದರ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ ಅದರ್ ಆಪ್ಷನನ್ನು ತೆಗೆದುಕೊಳ್ತಕ್ಕಂಥದ್ದು. ಅದರ್ ಆಪ್ಷನ್ ತೆಗೆದುಕೊಂಡಾದ್ಮೇಲೆ ನೇಮ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂತ ಇದೆ. ಇಲ್ಲಿ ನಮ್ಮ ಶಾಲೆ ಹೆಸರನ್ನ ಟೈಪ್ ಮಾಡಬೇಕು. ಸಪೋಸ್ ನಾನೊಂದು ಶಾಲೆದ ಹೆಸರನ್ನ ಟೈಪ್ ಮಾಡ್ತೀನಿ, GLPS ಓಡೂರು ಅಂತ ಟೈಪ್ ಮಾಡ್ತೀನಿ. ನಂತರ ನಮಗೆ ನೇಮ್ ಆಫ್ ಫೀಲ್ಡ್ ಆಫೀಸ್ ಅಂತ ಇದೆ. ಅಂದರೆ ಒಂದು ಜಾಗ ಯಾವುದು, ಆಫೀಸ್ ಪ್ಲೇಸ್ ಯಾವುದು ಅಂತ, ಅದೇ ಪ್ಲೇಸು ಸ್ಕೂಲ್ ಯಾವ ಊರಾಗಿರುತ್ತೆ ಆ ಪ್ಲೇಸ್ ಕೊಡ್ತೀವಿ. ಓಡೂರು ಅಂತಲೇ ಕೊಡ್ತೀವಿ. ಇನ್ನು ನೇಮ್ ಇದೆ. ಇಲ್ಲಿ ನಾವು ಅದರ ಒಂದು ನೋಡಲ್ ಅಧಿಕಾರಿ ಅಥವಾ ಮುಖ್ಯ ಶಿಕ್ಷಕರು ಜವಾಬ್ದಾರಿ ಯಾರು ಇದ್ರದ್ದು ಮಾಡ್ತಕ್ಕಂಥದ್ದು, ಮಿಷನ್ ಲೈಫ್ ಕಾರ್ಯಕ್ರಮದ ಜವಾಬ್ದಾರಿನ ಯಾರು ನಿರ್ವಹಣೆಯನ್ನು ಮಾಡ್ತಾರೆ ಅಂದರೆ 7 ದಿನಗಳು ಶಾಲಾ ಹಂತದಲ್ಲಿ 10ನೇ ತಾರೀಕಿಂದ 18ನೇ ತಾರೀಕುವರೆಗೂ ಜೂನಲ್ಲಿ ಮಾಡ್ತೀವಿ. ಯಾರು ಅಂತ ಅವ್ರದ್ದು ಒಂದು ಹೆಸರು ಮತ್ತು ಡಿಸಿಗ್ನೇಷನ್ನು ಮತ್ತು HMದು ಅಥವಾ ಸ್ಕೂಲ್ದು ಮೇಲ್ ID ಮತ್ತು ಮೊಬೈಲ್ ನಂಬರ್ ಭಾರಿ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಇದಕ್ಕೆ 2 ಸಲ OTP ಬರುತ್ತೆ. OTPನ 30 ಸೆಕೆಂಡಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಮೊಬೈಲ್ ನಂಬರ್ ನೋಡ್ಕೊಡಿ. ನಂತರ ಸೈನಪ್ಪನ್ನು ಕೊಡಿ. ಸೈನಪ್ ಕೊಟ್ಟ ನಂತರ ನಮಗೆ ಆಲ್ರೆಡಿ ಮೊಬೈಲ್
OTP ಈ ರೀತಿ 4 ನಂಬರ್ OTP ಬರುತ್ತೆ, 30 ಸೆಕೆಂಡ್ ಇರುತ್ತೆ. ತುಂಬ ಫಾಸ್ಟಾಗಿ OTPನ ಟೆಕ್ಸ್ಟ್ ಮೆಸೇಜ್ ಬರುತ್ತೆ. ಆ ಟೆಕ್ಸ್ಟ್ ಮೆಸೇಜಲ್ಲಿ 4 ನಂಬರ್ ಇರುತ್ತೆ, ಅದನ್ನ ಫೀಡ್ ಮಾಡಬೇಕು. ಫೀಡ್ ಮಾಡಿದ ನಂತರ ನಮಗೆ ಮತ್ತೆ ಈ ರೀತಿಯಾಗಿ ಲಾಗಿನ್ ಆಗ್ತಕ್ಕಂಥದ್ದು. ಲಾಗಿನ್ ಆಗಲಿಕ್ಕೆ ಮೊಬೈಲ್ ನಂಬರ್ ನಾವು ಈಗ ಸೈನಪ್ಪಲ್ಲಿ ಏನು ಮೊಬೈಲ್ ನಂಬರ್ ಕೊಟ್ಟಿದ್ದೀವಿ ಅದೇ ಮೊಬೈಲ್ ನಂಬರ್ನ ಇಲ್ಲಿ ನಾವು ಟೈಪ್ ಮಾಡಬೇಕು. ಆನಂತರ ಲಾಗಿನನ್ನು ಕೊಡಬೇಕು. ಮತ್ತೆ OTP ಬರುತ್ತೆ, ಎರಡನೇ ಸಲ OTP ಇದು ಸೇಮ್ 4 ಡಿಜಿಟಲ್ಲಿ ಟೆಕ್ಸ್ಟ್ ಮೆಸೇಜ್ ಬರುತ್ತೆ. ಸೈನಪ್ಪಲ್ಲಿ ಯಾವ ನಂಬರ್ ಕೊಟ್ಟಿದ್ದೀವಿ ಮೊಬೈಲ್ ನಂಬರ್ ಆ ಮೊಬೈಲ್ ನಂಬರ್ಗೆ ಬರುತ್ತೆ. 30 ಸೆಕೆಂಡ್ ಟೈಮ್ ಒಳಗಡೆ 4 ನಂಬರ್ನ ಫೀಡ್ ಮಾಡಬೇಕು. ಆನಂತರ ನಮಗೆ ಮೇಯ್ನ್ ಇಲ್ಲಿಂದ ನಮಗೆ ಕೆಲಸ ಪ್ರಾರಂಭ ಮಾಡ್ತಕ್ಕಂಥದ್ದು. ಈ ಏನು 7 ದಿನಗಳು ಒಂದು ಸಪ್ತಾಹ ಥೀಮ್ಗಳು ಏನು ಕೊಟ್ಟಿದ್ದಾರೆ ಆ ಥೀಮಲ್ಲಿ ಇರ್ತಕ್ಕಂಥ ಚಟುವಟಿಕೆಗಳು ಏನು ಮಾಡ್ತೀವಿ ಅದೆಲ್ಲದನ್ನು ಸಹ ಇಲ್ಲಿ ನಾವು ಮೇಯ್ನ್ ಇಲ್ಲಿಂದ ಶುರು ಮಾಡ್ತೀವಿ ಫೀಡ್ ಮಾಡ್ಲಿಕ್ಕೆ ಮಾಹಿತಿನ. ಇಲ್ಲಿ ನ್ಯೂ ಆಕ್ಷನ್ ರಿಪೋರ್ಟ್ ಇದೆ, ಮತ್ತು ಇಲ್ಲಿ ನಾವು ಮಾಡಿದ್ದಂಥದ್ದು ಎಲ್ಲದು ಸಹ ಇಲ್ಲಿ ಲಾಸ್ಟ್ಗೆ ರಿಪೋರ್ಟ್ ಆದಮೇಲೆ ಎಲ್ಲ ಫೀಡ್ ಮಾಡಿ ಆದಮೇಲೆ ನಮಗಿಲ್ಲಿ ಸಿಗುತ್ತೆ. ಟೈಪ್ ಆಫ್ ಈವೆಂಟು, ನಂಬರ್ ಆಫ್ ಈವೆಂಟು, ಯಾವ ಒಂದು ಇದನ್ನ ಚಟುವಟಿಕೆನ ಮಾಡಿದ್ದೀವಿ ಅಂತ, ಇಂಪ್ಲಿಮೆಂಟೇಷನ್ ಎಷ್ಟು ಜನ ಪಾರ್ಟಿಸಿಪೇಷನ್ ಎಷ್ಟಿತ್ತು, ಅಪ್ಲೋಡ್ ಜಿಯೋ ಟ್ಯಾಗ್ ಫೋಟೋ ಅಂತ ಕೊಟ್ಟಿದ್ದಾರೆ, ಅಪ್ಲೋಡೆಡ್ ವಿಡಿಯೋ ಕ್ಲಿಪ್ ಅಂತ ಕೊಟ್ಟಿದ್ದಾರೆ. ವಿಡಿಯೋ ಫೋಟೋ ಮತ್ತು ವಿಡಿಯೋ ಕ್ಲಿಪ್ಪನ್ನು ಯಾವ ರೀತಿ ಅಪ್ಲೋಡ್ ಮಾಡ್ತಕ್ಕಂಥದ್ದು, ಅದಕ್ಕಿರ್ತಕ್ಕಂಥ ಕಂಡೀಷನ್ ಏನು ಅಂತ ನೋಡೋಣ. ನ್ಯೂ ಆಕ್ಷನ್ ರಿಪೋರ್ಟಲ್ಲಿ ನಾವು ಈಗ ಫಸ್ಟು ಹೋಗಬೇಕು. ಇಲ್ಲಿ ನ್ಯೂ ಆಕ್ಷನ್ ರಿಪೋರ್ಟಲ್ಲಿ ಮಾಹಿತಿನ ಫೀಡ್ ಮಾಡ್ತಕ್ಕಂಥದ್ದು ಮೇನ್ ಏನೇನಿಲ್ಲ, ಇಲ್ಲಿ ಮಿಷನ್ ಲೈಫ್ ಆಕ್ಷನ್ ರಿಪೋರ್ಟ್ ಅಂತ ಒಂದಿದೆ, ಇನ್ನೊಂದು WED ಆಪ್ಷನ್ ಇದೆ. ಸೊ ಇಲ್ಲಿ ಮಿಷನ್ ಲೈಫ್ ಆಕ್ಷನ್ ರಿಪೋರ್ಟ್ನ ತೆಗೆದುಕೋಬೇಕು ನಾವು. ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನೇಮ್ ಆಫ್ ಈವೆಂಟ್ ಅಂತ ಇದೆ, ಯಾವ ಒಂದು ಚಟುವಟಿಕೆನ ಇಲ್ಲಿ ಮಾಡ್ತೀವಿ ಆ ಚಟುವಟಿಕೆಯನ್ನು ಇಲ್ಲಿ ಫೀಡ್ ಮಾಡಬೇಕು. ನೆಕ್ಸ್ಟು ಥೀಮ್ನ ಸೆಲೆಕ್ಟ್ ಮಾಡ್ಕೋಬೇಕು. 7 ಥೀಮ್ಗಳಿದ್ದಾವೆ, ಅಲ್ಲಿ ಕನ್ನಡದಲ್ಲಿ ಏನು ಕೊಟ್ಟಿದ್ದಾರೆ ಅದೇ ಇಂಗ್ಲೀಷಲ್ಲಿ ಬಂದು ಕೊಟ್ಟಿದ್ದಾರೆ, ವಾಟರ್ ಸೇವ್ಡ್ ಈ ಥರ. ಆ ಥೀಮ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಬ್ರೀಫ್ ಡಿಸ್ಕ್ರಿಪ್ಷನ್ ಆಫ್ ಈವೆಂಟ್ ನಾಟ್ ಮೋರ್ ದ್ಯಾನ್ 50 ವರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡಿಸ್ಕ್ರಿಪ್ಷನ್ನ ನಾವು ಫೀಡನ್ನು ಮಾಡಬೇಕು. ನಂತರ ಸೆಲೆಕ್ಟ್ ಮೋಡ್ ಅಂತ ಕೊಟ್ಟಿದ್ದಾರೆ, ಡಿಜಿಟಲ್ ಆರ್ ಫಿಸಿಕಲ್ ಅಂತ ಕೊಟ್ಟಿದ್ದಾರೆ. ಯಾವ್ದು ಸೂಟಬಲ್ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಟೈಪ್ ಆಫ್ ಈವೆಂಟ್ಸ್ ಟೈಪ್ ಅಂತ ಕೊಟ್ಟಿದ್ದಾರೆ, ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇನ್ನು ನಂಬರ್ ಆಫ್ ಈವೆಂಟ್ಸ್, ಎಷ್ಟು ನಂಬರಲ್ಲಿ ಈವೆಂಟ್ಸ್ನ ಮಾಡಿದ್ದೀವಿ ಅಂತ ಸಂಖ್ಯೆನ ಟೈಪ್ ಮಾಡಬೇಕು. ಇನ್ನು ಯಾವತ್ತು ಮಾಡಿದ್ದೀವಿ ಅದನ್ನ ಡೇಟನ್ನು ಅಲ್ಲಿ ಕೊಡಬೇಕು. 10ನೇ ತಾರೀಕು ಮಾಡಿದ್ವಾ, 11ನೇ ತಾರೀಕು ಮಾಡಿದ್ವಾ, 12ಕ್ಕೆ ಮಾಡಿದ್ವಾ ಅಂತ. ಇನ್ನು ಕೆಲವು SR ನೋ ಕ್ವಶನ್ ಇದ್ದಾವೆ, ಚೆಕ್ ಬಾಕ್ಸ್ ಇದೆ, ಕ್ಲಿಕ್ ಮಾಡ್ಕೋಬೇಕು. ಇನ್ನು ಕೆಲವೊಂದು ಎಷ್ಟು ಜನ ಭಾಗವಹಿಸಿದ್ರು, ಯಾವ್ಯಾವ ಏಜ್ನವ್ರು ಭಾಗವಹಿಸಿದ್ರು ಇದೆ ಅದು ಕೊಡಬೇಕು. ಇನ್ನು ಡಿಸ್ಟಿಕ್ಕು ಮತ್ತು ಇಲ್ಲಿ ಡಿಸ್ಟಿಕ್ನ ತೆಗೆದುಕೋಬೇಕು. ಇನ್ನು ಅಪ್ಲೋಡ್ ಜಿಯೋ ಟ್ಯಾಗ್ಡ್ ಫೋಟೋಸ್ ಅಂತ ಇದೆ, ಇಲ್ಲಿ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಕಂಡೀಷನ್ ಕೊಟ್ಟಿದ್ದಾರೆ, ನಾಟ್ ಮೋರ್ ದೆನ್ 5 ಫೋಟೋಸ್ ಅಂತ ಕೊಟ್ಟಿದ್ದಾರೆ. JPG ಮತ್ತು JPEG ಮತ್ತು PNG ಇದರಲ್ಲಿ ಇರಬೇಕು ಫೋಟೋಸು. 1 MB ಫಾರ್ ಈಚ್ ಫೋಟೋಸ್ ಅಂತ ಇದೆ, ಅಷ್ಟರೊಳಗಡೆ ಈ ಫೋಟೋನ ಅಪ್ಲೋಡ್ ಮಾಡ್ತಕ್ಕಂಥದ್ದು. ಇಲ್ಲಿ ನಮ್ಮ ಮೊಬೈಲಲ್ಲಿ ಅಲೋ ಕೇಳುತ್ತೆ, ಅಲೋನ ಕೊಡಿ. ಅಲೋ ಕೇಳಿದ ನಂತರ ಕ್ಯಾಮ್ರಾದಲ್ಲಿ ನಾವು ಫೋಟೋನ ತೆಗೆದು ಅಪ್ಲೋಡನ್ನು ಮಾಡ್ತಕ್ಕಂಥದ್ದು. ಫೋಟೋ ಜಾಸ್ತಿ MB ಜಾಸ್ತಿ ಇದ್ದರೆ ಈ ರೀತಿಯಾಗಿ ಬರುತ್ತೆ, ಅಥವಾ ಫೋಟೋ ಫಾರ್ಮೆಟ್ ಇಲ್ಲ ಅಂದರೆ ಈ ರೀತಿಯಾಗಿ ಬರುತ್ತೆ. MBನ ಕಡಿಮೆ ಮಾಡ್ಕೊಳ್ಳಿ. ಫೋಟೋ MBನ ಇಮೇಜ್ ಕಂಪ್ರೆಸ್ ಮಾಡ್ತಕ್ಕಂಥದ್ದು ಅದನ್ನ ಯೂಸ್ ಮಾಡಿ. ಫೋಟೋ MB ಜಾಸ್ತಿ ಬಂದರೆ ಕಡಿಮೆ ಮಾಡ್ಕೊತಕ್ಕಂಥದ್ದು. ನೆಕ್ಸ್ಟು ಫೋಟೋ ಒಂದು ಕ್ಯಾಪ್ಷನ್ ಕೊಡಬೇಕು, ನೇಮ್ ಏನಿದ್ರೆ ಅದನ್ನು ಟೈಪ್ ಮಾಡ್ತಕ್ಕಂಥದ್ದು ಇಲ್ಲಿ ಟೈಪ್ ಮಾಡಬೇಕು. ನಾನು ನೆಕ್ಸ್ಟು ಯಾವುದಾದ್ರೊಂದು ಸ್ಕೂಲ್ ಪ್ರಾಯೋಗಿಕವಾಗಿ ಮಾಡಿ ಮತ್ತೊಂದು ವಿಡಿಯೋನ ಮಾಡ್ತೀನಿ. ಈಗ ಸದ್ಯಕ್ಕೆ ಇದರ ಒಂದು ಸ್ಕೆಚ್ ಯಾವ ರೀತಿ ಇದೆ ಅಂತ ತಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಒಂದು ಸೆಲೆಕ್ಟ್ ವಿಡಿಯೋ ಇದೆ, ವಿಡಿಯೋನ ಸೆಲೆಕ್ಟನ್ನು ಸಹ ಇಲ್ಲಿ ಮಾಡಬೇಕಾಗತ್ತೆ. ವಿಡಿಯೋಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಡಿಯೋ ಕ್ಯಾಪ್ಷನ್ ಕೊಡಬೇಕು. ಮೋರ್ ದೆನ್ 3 ವಿಡಿಯೋಸ್ ಅಂತ ಕೊಟ್ಟಿದ್ದಾರೆ. ಈಚ್ ವಿಡಿಯೋಸ್ ನಾಟ್ ಮೋರ್ ದೆನ್ 45 ಸೆಕೆಂಡ್ಸ್ ಅಂತ ಕೊಟ್ಟಿದ್ದಾರೆ. 45 ಸೆಕೆಂಡ್ಸಲ್ಲಿ ಕೊಟ್ಟು ಇಲ್ಲಿ ಸಬ್ಮಿಟ್ ಆಪ್ಷನನ್ನು ಕೊಡಬೇಕು.
ಅದಕ್ಕೂ ಮುಂಚೆ ನಾವು ಈ ಎಲ್ಲದನ್ನು ಫೀಡ್ ಮಾಡೋಕ್ಕೂ ಮುಂಚೆ ಆದೇಶದಲ್ಲಿ ಕೊಟ್ಟಿರ್ತಕ್ಕಂಥ 7 ಥೀಮ್ಗಳು ಏನು ಕೊಟ್ಟಿದ್ದಾರೆ, ಮಿಷನ್ ಲೈಫ್ದು ಥೀಮ್ಗಳನ್ನ ಕೊಟ್ಟಿದ್ದಾರೆ. ಆನಂತರ ಮಿಷನ್ ಲೈಫ್ ಥೀಮಲ್ಲಿ ಪ್ರತಿಯೊಂದು ಥೀಮ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಚಟುವಟಿಕೆಗಳನ್ನ ಆದೇಶದಲ್ಲಿ ಕೊಟ್ಟಿದ್ದಾರೆ. ಆ ಚಟುವಟಿಕೆಗಳು ಎಲ್ಲದೂ ಸಹ 1 ವಾರದ ಚಟುವಟಿಕೆಗಳಾಗಿದೆ. ಇಲ್ಲಿ ನಾವು ಈ ಚಟುವಟಿಕೆಗಳನ್ನ ಮಾಡಿ ಫೋಟೋ ಮತ್ತು ವಿಡಿಯೋ ಎರಡನ್ನ ಕಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು, ಮತ್ತು ಎಷ್ಟು ಜನ ಭಾಗವಹಿಸಿದ್ರು, ಯಾವತ್ತು ಡೇಟಲ್ಲಿ ಏನೇನು ಯಾವ್ಯಾವ ಚಟುವಟಿಕೆಗಳನ್ನ ಮಾಡಿದ್ದೀವಿ ಶಾಲಾ ಹಂತದಲ್ಲಿ ಅನ್ನೋದಷ್ಟು ಮಾಹಿತಿನ ಇಟ್ಕೊಂಡ್ರೆ ನಾವು ಇದರಲ್ಲಿ ವೆಬ್ ಪೋರ್ಟಲ್ ಮಾಹಿತಿನ ಫೀಡ್ ಮಾಡ್ಬೋದು.